ಇನ್ನು ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಜೈಲು ಪಾಲು ಹಿನ್ನೆಲೆ ಡಿಸಿಎಂ ಡಿಕೆ ಭೇಟಿಯಾದರು. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಡಿಕೆ ಶಿವಕುಮಾರ್ ನಿವಾಸಕ್ಕೆ ಇವತ್ತು ಬೆಳಗ್ಗೆ ವಿಜಯಲಕ್ಷ್ಮಿ ಅವರು ಆಗಮಿಸಿದ್ರು. ಜೊತೆಗೆ ದರ್ಶನ್ ಸಹೋದರ ದಿನಕರ್ ಕೂಡ ಆಗಮಿಸಿದ್ರು. ಸೊ ದರ್ಶನ್ ಸಹೋದರ ಇಬ್ಬರು ಕೂಡ ಬಂದ ನಂತರ ಪ್ರೇಮ್ ಕೂಡ ಆಗಮಿಸಿದ್ರು. ಜೋಗಿ ಪ್ರೇಮ್ ನಟ ದರ್ಶನ್ ಪ್ರಕರಣದ ಬಗ್ಗೆ ಚರ್ಚೆ ನಡೆಸಿರುವಂಥ ಕುಟುಂಬಸ್ಥರು. ಸೊ ನೆನ್ನೆ ಅಷ್ಟೇ ನನ್ನ ಭೇಟಿಗೆ ದರ್ಶನ್ ಪತ್ನಿ ಸಮಯ ಕೇಳಿದ್ದಾರೆ ಅಂತ ಡಿಕೆ ಶಿವಕುಮಾರ್ ಹೇಳಿದರು. ಇನ್ನು ವಿಜಯಲಕ್ಷ್ಮಿ ಅವ್ರನ್ನ ಭೇಟಿ ಆಗ್ತೀನಿ ಅಂತ ಹೇಳಿದರು. ಸೊ ಅನ್ಯಾಯವಾಗಿದ್ದರೆ ನ್ಯಾಯ ಕೊಡಿಸೋದಾಗಿ ಹೇಳಿದ್ದಂಥ ಡಿಕೆ. ಸೊ ನಿನ್ನೆ ರಾಮನಗರದಲ್ಲಿ ನಡೆದಿದ್ದಂಥ ಕರಗ ಮಹೋತ್ಸವದಲ್ಲಿ ಈ ಹೇಳಿಕೆಯನ್ನು ನೀಡಲಾಗಿತ್ತು. ಇವತ್ತು ಬೆಳಗ್ಗೆ ಕರೆಕ್ಟ್ ಟೈಮಿಗೆ ಇಬ್ಬರು ಅಲ್ಲಿ ಹಾಜರಾಗಿದ್ದಾರೆ. ಸೊ ಡಿಸಿಎಂ ಡಿಕೆ ಭೇಟಿಯಾದರು. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹಾಗೇನೆ ದರ್ಶನ್ ಸಹೋದರ ದಿನಕರ್ ಸೊ ಇಬ್ಬರು ಕೂಡ ಇವತ್ತು ಆಗಮಿಸಿದ್ರು. ಸ್ವಲ್ಪ ಹೊತ್ತಾದಮೇಲೆ ನಿರ್ದೇಶಕ ಜೋಗಿ ಪ್ರೇಮ್ ಕೂಡ ಅಲ್ಲಿಗೆ ಬಂದರು. ಸೊ ಇದು ನಿನ್ನೆ ಕರಗ ಕಾರ್ಯಕ್ರಮದಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ದರ್ಶನ್ ಅಭಿಮಾನಿಗಳಲ್ಲಿ ಕೂಗ್ತಾರೆ. ಸೊ ಆಗ ಬೆಳಗ್ಗೆ ಮಾತನಾಡ್ತೀನಿ, ಅವರ ಪತ್ನಿ ಬರ್ತಿದ್ದಾರೆ, ಟೈಮ್ ಕೇಳಿದ್ದಾರೆ, ಮಾತನಾಡೋಣ ಅಂತ ಹೇಳಿದ್ದಾರೆ. ನನ್ನ ತಾಯಂದಿರಿಗೆ ನಮಸ್ಕಾರ, ಕಲಾವಿದರಿಗೆ ನಮಸ್ಕಾರ. ಆಯ್ತು ಡಿ ಬಾಸ್, ಬೆಳಗ್ಗೆ ಆಯ್ತು ಬೆಳಗ್ಗೆ ನಾನು ಹೇಳ್ತೀನಿ. ಬೆಳಗ್ಗೆ ಯುವಕರು ಡಿ ಬಾಸ್ ಬಗ್ಗೆ ಕೇಳ್ತಾ ಇದ್ದಾರೆ. ನಾನು ಅವರ ಧರ್ಮಪತ್ನಿ ನನ್ನನ್ನು ಭೇಟಿ ಮಾಡಲಿಕ್ಕೆ ಟೈಮ್ ಕೇಳಿದ್ದಾರೆ. ಬೆಳಗ್ಗೆ ಅವರಿಗೆ ಟೈಮನ್ನು ಕೊಟ್ಟಿದ್ದೇನೆ. ನಾನು ಮಾತಾಡ್ತೇನೆ. ಏನಾದ್ರು ಅನ್ಯಾಯ ಆಗಿದ್ರೆ ಸರಿಪಡಿಸಲಿಕ್ಕೆ ಖಂಡಿತ ನಾವು ಪ್ರಯತ್ನವನ್ನು ಮಾಡ್ತೇವೆ. ಆದರೆ ಕಾನೂನಿಗೂ ಕೂಡ ನಾವು ಗೌರವನ ಕೊಡಬೇಕು. ಈ ದೇಶದ ಕಾನೂನು, ಈ ನೆಲದ ಕಾನೂನಿಗೆ ಗೌರವನ ಕೊಡಬೇಕು. ಅನ್ಯಾಯ ಯಾರಿಗೆ ಆಗಿದ್ರು ಕೂಡ ನ್ಯಾಯವನ್ನು ಒದಗಿಸಿಕೊಡುವಂಥ ಕೆಲಸವನ್ನ ನಾವೆಲ್ಲ ಸೇರಿ ಮಾಡೋಣ. ನನ್ನ ತಾಯಿ